ಅದಾರ ಯಾವ್ರಿ ಬುರ್ಲಟ್ ಬುರ್ಲಟ್ಟಿ ಎಷ್ಟು ವಯಸ್ಸು ರೀ ವಯಸ್ಸು 75 75 ರೀ ನೀವು ಪ್ರತಿ ವರ್ಷ ಮಾಡ್ತೀರಾ ನೀವು 5 ವರ್ಷ ಮೂರನೇದು ರೀ ಹೆಸರು ಹೇಳ್ರಿ ಶಿವಾಜಿ ಕೋಟ್ ಶಿವಾಜಿ ಗೋತ್ ರೀ 75 ವರ್ಷ ಮಾಡೋರಿದ್ರು ಮಾಡಬಹುದು. ಹ್ಞೂ ರೀ ಹಾಗೆ 70-80 ವಯಸ್ಸಾದ ಬಾಯಿ ಮುತ್ತೆ ಹೋಗುತ್ತಾರೆ. ಹ್ಞೂ ರೀ ಕರೆ ಹುಡುಗರು ಪಾದಯಾತ್ರೆ ಮಾಡಿ ಶ್ರೀ ಮಲ್ಲಿಕಾರ್ಜುನ ದರ್ಶನವನ್ನು ಪಡೆದು ಹ್ಞೂ ರೀ ಬಂದು ಹೋಗಬೇಕು. ಯಾರು ಸಿಗುವುದಿಲ್ಲ. ದಯಮಾಡಿ ಎಲ್ಲರೂ ಪಾದಯಾತ್ರೆ ಮಾಡಿರಿ, ಆ ಭಗವಂತನ ಆಶೀರ್ವಾದ ಪಡ್ತೀರಿ. ದಿನ ಒಂದೊಂದು ಥರ ಅನುಭವಿಸಿರ್ತೀವಿ. ನಮ್ಮ ನಾವೇನು ವರ್ಷಾನುಗಟ್ಟಲೆ ನಮ್ಮ ಒಳಗೇನು ಬೋಜು ಬೆಳೆದಿರ್ತೈತಲ್ಲ ಇದೆಲ್ಲ ಕರೆ ಹೋಗೋದ್ರೊಂದಿಗೆ ನಮ್ಮ ದೇಹನೂ ದೃಢ ಆಕತಿ. ಸಂತೋಷ ಸರ್ ಸಕಾಸ ಓ ನೀರು ಭಾಳ ಇರ್ತಾರಲ್ಲ ಅದ್ರ ಮತ್ತೊಂದು ಹಾದೈತೇನ್ರಿ ಇಲ್ರಿ ಚಿರ್ಮುರ್ ಸಲ ಏನ್ರಿ ಯಾವ್ರವ್ರಿ ಎಷ್ಟು ವರ್ಷ ಆತು ಮಾಡಕತ್ರಿ ದಾಸವ್ರಿ 10 ವರ್ಷ ಆಗತ್ತೇನ್ರಿ ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ಬಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ವಿಡಿಯೋ ರೀತಿ ಆತ್ಮೀಯ ಸ್ನೇಹಿತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಇವತ್ತಿನ ದಿವಸ ಸಾವಳಗಿದಿಂದ ಸಿರ್ಸೇಲ ಪಾದಯಾತ್ರೆ ಡೇ 2 ಸ್ನೇಹಿತರೆ. ನಿನ್ನ ರಾತ್ರಿ ಏನೈತಿ ಬಬಲೇಶ್ವರದಾಗ ವಸ್ತಿ ಮಾಡಿದ್ವಿ. ಬಬಲೇಶ್ವರದಾಗ ಮಂಗಳಾರತಿ ಮಾಡ್ಕೊಂಡು ವಸ್ತಿ ಮಾಡಿ ಸ್ನೇಹಿತರೆ. ಊಟಗೇಟ್ ಅಲ್ಲೇ ಆಯ್ತು. ರಾತ್ರಿ ವಸ್ತಿ ಮಾಡಿದ ಬಳಿಕ ಬೆಳಗಿನ ಜಾವ 2 ಗಂಟೆಗೆ ಬಬಲೇಶ್ವರ ಬಿಟ್ಟು ಸ್ನೇಹಿತರೆ. ಬಬಲೇಶ್ವರ ಬಿಟ್ಟು ಒಂದು 2-3 ಕಿಲೋಮೀಟ್ರ್ ಹೊರಗಡೆ ಬಂದ್ವಿ. ಇಲ್ಲಿ ರಸ್ತೆ ತೋರಿಸ್ತೀನಿ ನೋಡ್ರಿ ಹೆಂಗೈತಿ ಇಲ್ಲಿ ನೋಡ್ರಿ. ಇಂಥ ರಸ್ತೆಯಲ್ಲಿ ಕೂಡ ಪಾದಯಾತ್ರೆ ಮಾಡ್ತಾರೆ ಸಿರ್ಸೇಲಕ್ಕೆ. ಆದರೆ ಈ ಕಡೆ ಭಾಗದ ಅಧಿಕಾರಿಗಳಾಗಲಿ, ಸಚಿವರಾಗಲಿ, ರಾಜಕೀಯ ಮುಖಂಡರಾಗಲಿ ಯಾವುದೇ ರೀತಿ ವಾದ ವರ್ಷ ಕೂಡ ರಸ್ತೆ ಹೆಂಗೈತಿರೋದು, ವಾದ ವರ್ಷ ಕೂಡ ಹೆಂಗೆ ಇದ್ದಿದ್ದು, ಈ ವರ್ಷ ಕೂಡ ಹೆಂಗೈತಿ ರೀ. ಬಬಲೇಶ್ವರದಿಂದ ಒಂದು 2-3 ಕಿಲೋಮೀಟ್ರ್, ಒಂದು 3-4 ಕಿಲೋಮೀಟ್ರ್ ಅಷ್ಟೇ ರಸ್ತೆ ಡಾಂಬರೀಕರಣ ಆಗೈತಿ. ಉಳಿದ 2-3 ಕಿಲೋಮೀಟ್ರ್ ಆದ ಬಳಿಕ ರಸ್ತೆ ಮತ್ತು ಯಥಾ ಪ್ರಕಾರ ಇದೇ ರೀತಿ ಐತಿ. ನಾವೇನು ಬಿಡ್ರಿ ವರ್ಷಕ್ಕೊಮ್ಮೆ ಬರ್ತೀವಿ ಪಾದಯಾತ್ರೆ ಬಿಡೋರಿ. ಆದರೆ ಲೋಕಲ್ ಜನತೆ ಹೋಗೋರು ಬರೋರು ಯಾವ ರೀತಿ ಹೋಗಬೇಕು, ಈಗಿನ ರಾಜಕೀಯ ವ್ಯಕ್ತಿಗಳು ಮತ್ತು ಮುಖಂಡರಾಗಲಿ ಎಲ್ಲರೂ ಕೂಡ ಈ ಕಡೆ ಗಮನ ಹರಿಸ್ಬೇಕಂತ ನನ್ನ ವಿನಂತಿ ರೀ. ಅದಾರ ಯಾವ್ರಿ ಬುರ್ಲಟ್ಟಿ ಎಷ್ಟು ವಯಸ್ಸು ರೀ ವಯಸ್ಸು 75 ರೀ 75 ರೀ ಪ್ರತಿ ವರ್ಷ ಮಾಡ್ತೀರಾ ನೀವು 5 ವರ್ಷ ಮೂರನೇದು ರೀ ಹೆಸರು ಹೇಳ್ರಿ ಶಿವಾಜಿ ಗೋತ್ ರೀ 75 ವರ್ಷ ರೀ ನೋಡಿ ಸ್ನೇಹಿತರೆ 75 ವರ್ಷದ ಆಚಾರ ಕೂಡ
ಯೂಟ್ಯೂಬ್ ಚಾನಲ್ ಐತ್ರಿ. 75 ವರ್ಷರ ಅಜ್ಜಾರು ಕೂಡ ನೋಡ್ರಿ ಪಾದಯಾತ್ರೆ ಮಾಡಕತ್ತಾರು. ಸಿರ್ಸಲ್ ಮಲ್ಲೇನ ದರ್ಶನ ಮಾಡಕ್ಕೆ ಕೊಟ್ಟಾರ ಸ್ನೇಹಿತರೆ. ಬುರ್ಲಟ್ ಹೇಳ್ರಿ, ಬುರ್ಲಟ್ಟಿಂದ ಬಂದಾರ ನೋಡ್ರಿ ಈಗ ಸ್ನೇಹಿತರೆ. ನೋಡ್ರಿ ಸಿರ್ಸಲ್ ಪಾದಯಾತ್ರೆ ಮಾಡಿಸೋ ನೋಡ್ರಿ, ಎಲ್ಲಿಂದ ಎಲ್ಲಿವರೆಗೂ ಜನ ಬರ್ತಾರೋ. ವಯಸ್ಸಾದವ್ರು ಕೂಡ ಬರ್ತಾರೆ, ಅಜ್ಜಾರು ಕೂಡ ನೋಡ್ರಿ. 75 ವಯಸ್ಸು ಅಜ್ಜಾರಿಗೆ. ಧನ್ಯವಾದ ಅಜ್ಜಾರ. ಸಕಾಸ ಆರಾಮ್ಸಾಗಿ ಹೋಗ್ರಿ. ಹಾಂ ರೀ, ಹಾಂ ರೀ. ಎಷ್ಟು ಕಿಲೋಮೀಟ್ರ್ ಬಂದ್ರಿ ಈಗ? ಬಬಲೇಶ್ವರದಿಂದ ಎಷ್ಟು ವಸ್ತಿ ಆದ್ರು ಈಗ? ಅಲ್ಲೇ ತುಂಗ ಬಂದು ಮಾಡ್ತೀವಿ ನಾವು. ಅದನ್ನು ಬಿಟ್ಟು ಬರೋಲ್ಲ ಇರ್ತೈತಿ. ಹ್ಞೂ ರೀ. ಮೊದಲಾಗ ತುಂಬೋದು ಇವತ್ತ 8-10 ಕಿಲೋಮೀಟ್ರ್. ಹ್ಞೂ ರೀ. ಅಲ್ಲಿಂದನೇ ಬಬಲೇಶ್ವರಕ್ಕೆ ಬರ್ತೀವಿ. ಹ್ಞೂ ರೀ. ಇನ್ನು ಇವತ್ತ ಮನಗುಳಿ ಹಿಂಗೇನೋ ಆಯ್ತು. ಹ್ಞೂ ರೀ. ಎಷ್ಟು ದಿವಸ ಪಾದಯಾತ್ರೆ ಐತ್ರಿ ಅದು? 13 ದಿವಸ ರೀ ನಾವು. 13 ದಿವಸ ಏನು ರೀ? ಸ್ನೇಹಿತರಿಗೆ ತೊಣಸಾಳದಿಂದ ಒಂದು ಮಿನಿಮಮ್ ಒಂದು 3-4 ಕಿಲೋಮೀಟ್ರ್ ಬಂದೀವಿ ರೀ. 3-4 ಕಿಲೋಮೀಟ್ರ್ ಐತಿ. ರಾಷ್ಟ್ರೀಯ ಹೆದ್ದಾರಿ ಐತ್ರಿ ಸ್ನೇಹಿತರೆ. ಈ ಕಡೆ ವಿಜಾಪುರಕ್ಕೆ ಹೋಗತ್ತಿ. ಇಲ್ಲಿ ನೋಡ್ರಿ ದಾಸೋಹ ಐತ್ರಿ. ಈಗ ನಿಮ್ಗೆ ತೋರಿಸ್ತೀನಿ ನೋಡ್ರಿ. ದಾಸೋಹ ಐತಿ ಇಲ್ಲಿ ಮುಂದೆ. ದಾಸೋಹದಾಗ ಏನೇನು ಅಡುಗೆ ಮಾಡ್ಯಾರ ನೋಡ್ರಿ. ಮಾತಾಡ್ಸೋಣ ತೋರ್ಬೇಕಾರೆ. ನಮ್ಮ ಜೊತೆ ಆತ್ಮೀಯ ಸ್ನೇಹಿತರಾದ ಹೆಸರು ಹೇಳ್ರಿ. ಬಸವರಾಜ್ ಸಂಗಪ್ಪ ಬೆಳಿಗ್ಗೆ. ಹ್ಞೂ ರೀ. ಅವ್ರು ಕೂಡ ಅದಾರು. ಪಾದಯಾತ್ರೆ ಮಾಡಕತ್ತಾರು. ಎಷ್ಟನೇ ವರ್ಷ ಪಾದಯಾತ್ರೆ ಇರೋದು? ಇದು ನಮ್ಮದು 1ನೇ ವರ್ಷ ಪಾದಯಾತ್ರೆ. ಹೆಂಗೆ ರೀ? ವಿಜಯ ಕರ್ನಾಟಕ ಪತ್ರಕರ್ತರು ರೀ ಅವ್ರು ರೀ, ಸಾವಳಿ ಭಾಗದು. ಇದು ಮೊದಲೇ ವರ್ಷದ ಪಾದಯಾತ್ರೆ 2ನೇ ದಿವಸದ ಅನುಭವ. 2ನೇ ದಿವಸದ ಅನುಭವ ಫುಲ್ಲ ಚೆನ್ನಾಗಿದೆ. ಹ್ಞೂ ರೀ. ಯಾರು ಪಾದಯಾತ್ರೆ ಮಾಡೋರಿದ್ರು ಮಾಡಬಹುದು. ಹ್ಞೂ ರೀ. ಹಾಗೆ 70-80 ವಯಸ್ಸಾದ ಆಯಿ ಮುತ್ತೆ ಹೋಗುತ್ತಾರೆ. ಹ್ಞೂ ರೀ. ಹರೆ ಹುಡುಗರು ಪಾದಯಾತ್ರೆ ಮಾಡಿ ಸಿರಿಸಲ್ ಮಲ್ಲಿಕಾರ್ಜುನ ದರ್ಶನವನ್ನು ಪಡೆದು ಹ್ಞೂ ರೀ ಕೊಂಡು ಹೋಗಬೇಕು. ಹ್ಞೂ. ನಮ್ಮ ಜೊತೆ ಇವ್ರದಾರ ರೀ ಬಸವರಾಜ್ ಮಾಲಿಯವರು, ತಾಲೂಕ್ ಪಂಚಾಯತಿ ಮೆಂಬರ್ ಅವ್ರು ರೀ. ಮಾತಾಡಿ ಸರ್. ಎಲ್ಲರಿಗೂ ನಮಸ್ಕಾರ. ಸಿರಿಸಲ್ ಪಾದಯಾತ್ರೆ ಭಾಳ ಒಂದು ದೊಡ್ಡ ಅನುಭವ. ಬಹುಶಃ ಇಂಥ ಅನುಭವ ಎಲ್ಲರಿಗೂ ಸಿಗೋದಿಲ್ಲ. ದಯಮಾಡಿ ಎಲ್ಲರೂ ಪಾದಯಾತ್ರೆ ಮಾಡಿರಿ. ಆ ಭಗವಂತನ ಆಶೀರ್ವಾದ ಪಡ್ಕೋರಿ. ದಿನ ಒಂದೊಂದು ಥರ ಅನುಭವ ಸಿಗ್ತೈತಿ ಇಲ್ಲಿ. ಮತ್ತು ನಾವೇನು ವರ್ಷಾನುಗಟ್ಟಲೆ ನಮ್ಮ ಒಳಗೇನು ಬೋಜುಗಳಿರ್ತೈತಲ್ಲ ಅದೆಲ್ಲ ಕರೆಗೆ ಹೋಗೋದ್ರೊಂದಿಗೆ ನಮ್ಮ ದೇಹನೂ ದೃಢ ಆಕತಿ, ಮನಸ್ಸೂ ದೃಢ ಆಕತಿ, ಮಾನಸಿಕವಾಗಿ ಶಕ್ತಿಶಾಲಿ ಆಗ್ತದೆ. ಮತ್ತು 15-20 ದಿವಸ ನಮಗೇನಾದ್ರು ಯಾವುದೋ ಮನೇಲಿ ಯಾವುದೋ ತೊಂದರೆ ಇಲ್ಲ, ಮೈಂಡ್ ಭಾಳ ಶಾಂತ ಇರ್ತೈತಿ. ಅವತ್ತು ಭಕ್ತಿ ಇದರಿಂದ ಹೊಂದಿರ್ತೀವಿ. ದೇವ್ರನ್ನ ಕಾಣ್ಬೇಕಂತೇಳಿ ಸ್ನೇಹಿತರು ದಾಸವ್ರಿ, ನಮ್ಮ ಆತ್ಮೀಯ ಸ್ನೇಹಿತರಾದ ನಮ್ಮ ಇವರು ಬಸವರಾಜ್ ಮಾಲಿ ಅವ್ರು ಮಾತಾಡಿದ್ರಿ. ಈಗ ತಾಲೂಕ್ ಪಂಚಾಯತಿ ಮೆಂಬರ್ ಅವ್ರಿ. ಇಲ್ಲಿ ನೋಡಿ ದಾಸೋ ಐತೆ ನೋಡ್ರಿ. ಈಗ ಇವ್ರು ನೋಡ್ರಿ ಅಪ್ಪಣೆ ಆತ ಊಟ ಮಾಡು ಬರ್ರಿ. ಊಟ ಮಾಡೋಣ ಬರ್ರಿ. ನುಗ್ಗಿಕಾಯಿ ಮಾಡ್ಯಾರ. ಭೇಟಿ ಆಗ್ಲಿಲ್ರಿ. ಬರಾಕತ್ತಿರಲ್ಲ ಸರ್ ನಾವು. ಬರ್ರಿ ನಿಮ್ನ ಹುಡುಗಾಡಿದ್ದೀವಿ ನಾವು. ಗುಡಿ ಫೋಟೋ ಹೇಳ್ರಿ. ಸಬ್ದಕ್ಕರು ಮಾದೇಲಿ ಹಾಲು ಮಾಡಿದ್ದಾರೆ. ಹಾಗೆ ಅನ್ನ ಸಾರ ರೊಟ್ಟಿ ಇದೆ. ಯಾರಾದರೂ ಮಾದೇಲಿ ತಿಂದು ಹೋಗೋರು ತಿಂದು ಹೋಗಬೇಕು. ಮಾದೇಲಿ ಮಾಡಿದವರಿಗೆ ಪಾದಯಾತ್ರಿಗಳು ತುಂಬ ಧನ್ಯವಾದಗಳು. ಹಾಗೆ ಹಾಲಿದೆ. ಓ ವರುಣ
ಮಾದೇಲಿ ಹಾಲ ಮಾದೇಲಿ ಹಾಲ ಮೊದಲೇ ಅಲ್ಲ ಇದು ಯಾವ ಊರ್ರಿ ಇದು? ಹಾಂ ಬಬಲೇಶ್ವರ. ಎಷ್ಟು ವರ್ಷ ಆತ್ರಿ ಅನ್ನ ಪ್ರಸಾದ ಮಾಡಕತ್ತೀರಿ? 20 ವರ್ಷ ಆತ್ರಿ. ಎರಡು ದಿವಸ ಇರ್ತೈತೆ ರೀ ಅನ್ನ ಪ್ರಸಾದ? 3 ದಿವಸ 4 ದಿವಸ. ಇನ್ನೂ 2 ದಿವಸ ಇರುತ್ತೆ ರೀ? ಇನ್ನೂ 2 ದಿವಸ ಇರುತ್ತೆ ರೀ? ಹ್ಞೂ ರೀ. ಇದೇನು ಮಾದಲಿ ಏನು ರೀ ಸ್ಪೆಷಲ್ ರೀ? ಮಾದಲಿ ಬದ್ನಿಕಾಯಿ ಪಲ್ಯ ಇದು ರೀ? ಅದು ಹಚ್ಚಿಕಟ್ಟಿದ್ರಿ? ಹ್ಞೂ ರೀ. ಅನ್ನ ಸಾರು ಏನು ರೀ? 24 ತಾಸು ಓಪನ್ ಇರ್ತೇನೆ ರೀ? ಹ್ಞೂ. ಹೈವೇ ನೋಡ್ರಿ ಸ್ನೇಹಿತರೆ, ನ್ಯಾಷನಲ್ ಹೈವೇ ರೀ, ರಾಷ್ಟ್ರೀಯ ಹೆದ್ದಾರಿ. ಈ ಕಡೆ ವಿಜಾಪುರಕ್ಕೆ ಹೋಗೋದ್ರಿ, ಈ ಕಡೆ ಹುಬ್ಳಿ ಹೋಗತ್ತೆ ರೀ. ಇದು ನೋಡ್ರಿ ದಾರ ಬಾಗಿಲು ತೋರಿಸ್ಯಾರ ಇಲ್ಲಿ. ಇಲ್ಲೊಂದು ದೇವಸ್ಥಾನ ಇತ್ತು ಸ್ನೇಹಿತರೆ. ಈಗ ನಾವು ನ್ಯಾಷನಲ್ ಹೈವೇ ಅಂತಲ್ಲ, ಹೈವೇ ದಾಟ್ಕೊಂಡು ಆ ಕಡೆ ಆಚೆ ಕಡೆ ಹೋಗ್ಬೇಕು ರೀ. ರೈಲ್ವೆ ಹಳಿ ಕಡೆ ಆಯ್ತು ನೋಡ್ರಿ, ಅದನ್ನು ದಾಟಿ ಆಚೆ ಕಡೆ ಹೋಗ್ಬೇಕು ಸ್ನೇಹಿತರೆ. ನಮ್ಮ ಕಂಬಿ ಇತ್ತು ನೋಡ್ರಿ, ಸಾವಳಿ ಕಂಬಿ ಮತ್ತು ಕುರೋಡ್ ಕಂಬಿ ಐತ್ರಿ. ಇದು ದೇವಸ್ಥಾನ ನೋಡಿ ಸ್ನೇಹಿತರೆ ಇದು. ರಾಷ್ಟ್ರೀಯ ಹೆದ್ದಾರಿ. ಏಯ್ ಕೈಯಾಗ ಒಂದು ಹಿಡ್ಕೊಂಡು ಕೂತಿರ್ತಾನೆ ಅವಳು. ಯಾವ ವಿಡಿಯೋ ಮಾಡಕ್ಕೆ ಕೈಯಾಗಿರತ್ತತ್ರ ಅದು. ಹ್ಞೂ ರೀ ನೋಡ್ರಿ ಮಾಡಿ ಏನು ಮಾಡೋದಿ ಬರೀ ಕೈ ಹಿಡ್ಕೊಂಡು ನೋಡು. ಅವು ಪ್ರಮೋಷನ್ ಮಾಡಕತ್ತೆ ಬೈತಾರೆ ಮಂದಿ. ತೋರಿಸ್ತಿಲ್ಲ ಹೆಂಗೆ ಮಾಡ್ಬೇಕು ಬ್ಯಾಡ ಹೇಳ, ವರ್ಷ ಮಾಡಿದ್ರೆ ಕಟ್ ಮಾಡಿ ಹೋಗಿನತ್ರಲ್ಲ. ಬರೀ 2,000 ವಿಡಿಯೋದಾಗ ಬಂದು. ಇದು ಯಾವ ದೇವಸ್ಥಾನ ಇದೆ? ದೇವಸ್ಥಾನ ಯಾವ್ದು? ಮಲ್ಲಮ್ಮ ಅಲ್ಲ, ಈ ಹಿಂದಿನ ದೇವಸ್ಥಾನ ಅದದು ಏನು ಅರ್ಥ ಆಗ್ಲಿಲ್ಲಪ್ಪ ದೇವಸ್ಥಾನ ಸೇರಿ. ಹ್ಞೂ ಹರಿಯಾಡ್ತಮ್ಮ ಗಾಡಿ ತರಲಿಲ್ಲ ಅಂದ್ರೆ ಸ್ನೇಹಿತರೆ ನೋಡ್ರಿ ರೈಲ್ವೆ ಅಲ್ಲಿ ಇದು ಎಲ್ಲಿಂದ ಹೋಗತ್ತಿ? ಇದು ರೈಲ್ವೆ ಟ್ರ್ಯಾಕ್ ಇದು ಎಲ್ಲಿಂದ ಹೋಗತ್ತಿ ಅರುಣ? ವಿಜಾಪುರ ಟು ಬಾಗಲಕೋಟೆ. ವಿಜಾಪುರ ಟು ಬಾಗಲಕೋಟೆ. ಬಾಗಲಕೋಟೆ. ಹೊಣಗಳಿಲಿರುವ ಗೇಟ್ ವಿಜಾಪುರ ಬಾಗಲಕೋಟೆನಾ? ಹ್ಞೂ. ಅಯ್ಯಪ್ಪ ನೀ ದೂರ ಮಾರೆ. ವಾದರ್ಸ್ ಬಿರ್ಸಿ ಏನು ಮಾಡೋದು ಹಿಂದಿಡೆ? ಮಾತಾಡಿ ಇನ್ಫಾರ್ಮೇಷನ್ ಕೊಡು. ಹೇಳೋದಕ್ಕೂ ಕೇಳೋದಕ್ಕೂ ಹೇಳ ಏನು ಹೇಳಿ ಮಾತಾಡ್ಲ. ಹಾಯ್ ಗೆಳೆಯರಿ, ನಾವೀಗ ರೈಲ್ವೆ ಟ್ರ್ಯಾಕ್ ಮೇಲೆ ಹೊರಟಿದ್ದೇವೆ. ಮುಂದೆ ಮನಗುಳಿ ವಸ್ತಿ ಇದೆ. ಮುಂದ್ಗಡೆ ಕಂಬಿ ಹೊಂಟವು, ಸಾವಳಿಗೆ ಮತ್ತು ಕುರೋಡ್ ಕಂಬಿ ಸ್ನೇಹಿತರೆ. ಈಗ ನೋಡ್ರಿ ರೈಲ್ವೆ ಟ್ರ್ಯಾಕ್ ಮ್ಯಾಗೆ ಹಂಗೆ ಯಾವ ರೀತಿ ಹೋಗ್ತೀವಿ ನಾನು ನಿಂಗೆ ತೋರಿಸ್ತೀನಿ ಅಂತ. ಸರ್ಕಸ್ ಮಾಡ್ಕೊತ ಹೋಗೋದು. ಸೊಕಾಸ್ ಸೊಕಾಸ್ ಸೊಕಾಸ್. ನೋಡ್ರಿ ಹೆಂಗೈತಿ ನೆನಪೈತಿ ಸಚಿನ. ಹ್ಞೂ ಅದಕ್ಕೆ ಮರ್ಯಾಕೆ ಕೆಡ್ವ್ಯಾ ನನಗೆ ಆದರ್ಸ. ನೋಡ್ರಿ ಏರ್ತೀನಿ ನೋಡ್ರಿ ಮ್ಯಾಗಡೆಗ ಒಂದು ಕೈ ಮೊಬೈಲ್ ಹಿಡ್ಕೊಂಡು ಇರಕತ್ತೀನಿ ರೀ. ಕಷ್ಟ ಆದ್ರೆ ವಿಡಿಯೋ ಮಾಡತ್ತೀನಿ ನೋಡ್ರಿ. ನಮ್ಮ ಹೊರ ನೋಡ್ರಿ ಹೆಂಗೆ ಇರಕತ್ತಾನು. ಹೋದ ವರ್ಷ ನಂಗೆ ಬಿಡಿಸ್ಯಾನ್ರಿ ಕೆಳಗಡೆ ನುಗ್ಗಿಸಿ. ಹಾಂ ಒತ್ತು ಮ್ಯಾಗ ಒತ್ತಾಕಣ ಬಂದು ನಾನು ಅವ್ರನ್ನ ಕೈ ಕೊಡು ಮ್ಯಾಗವನ. ನೋಡ್ರಿ ಸ್ನೇಹಿತರೆ ನಮ್ಮ ಕಂಬಿ. ನಾನು ಮಲ್ಲ ಹೇಳ್ಕೊಂತ ನೋಡು. ಹಾ ಜಲ್ದಿ ರೈಲ್ವೆ ಬತ್ತೇನ್ರಿ? ರೈಲ್ವೆ ಬತ್ ಬರ್ರಿ ಕಡೆ. ರೈಲ್ವೆ ತರ್ಬೋನ್ಲ ಸರ್. ಸರ್ ಸರ್ ಸ್ವಲ್ಪ ಓಡಾರಿ.
ಏ ಬರ್ಲೇ ಹಾದಿ ಬಿಟ್ಟು ಹಾದಿ ಕಡೆ ಏಯ್. ಕೊಡೋದು ಅವನು ಕೊಡ್ತೇನೆ ಏ ಹೊಲಸಾಗ್ಯಾರ ಸ್ವಚ್ಛ ಐತೆ ಸಂತೋಷ ಸರ್ ಸಕಾಸ ಸುಮ್ಮನೆ ಟ್ರಯಲ್ ಅವ್ರು ಹೆಂಗ್ ಬಿದ್ದಿರತ್ ನಾನು ಓ ಸ್ನೇಹಿತರು ನೋಡ್ರಿ ರಸ್ತೆ ಯಾವ ರೀತಿ ಇದೆ ರಸ್ತೆ ಹೆಂಗಿತ್ತು ನೋಡ್ರಿ ಇದು ಒಳದಾರಿ ಅಂತಾರೆ ಸ್ನೇಹಿತರು ಇದು ರಸ್ತೆ ಯಾವ ರೀತಿ ಇದೆ ನೋಡ್ರಿ ಈಗ ನಾವು ಕೈಯಾಗ ತೊಗೊಂಡ್ರಿ ನಾವು ಕೈಯಾಗ ತೊಗೊಂಡ್ರಿ ಚಪ್ಪಲ ಏನು ಮಾಡೋ ಆ ಕಡೆ ಕಂಟ್ಯಾಗ ಆಟೋ ಇದಾಕತ್ತೇಳ್ರಿ ಗಚ್ ಹಿಡಿಯ ಮರ್ಲ ಹೋ ಬರ್ರಿ ಮುಂದೆ ಚೊಕಾಸೋರ್ ಖಾಲಿ ಐತ ನೋಡ ನೀರು ನಿಂತಾವನ್ರಿ ಅಲ್ಲಿ ನೀರು ನಿಂತಾವ್ರಲ್ಲಿ ನೀರು ಭಾಳ ನಿಂತಾವ್ರಲ್ಲ ಅಕ್ರ ಮತ್ತೊಂದು ಹಾದಿ ಐತೇನ್ರಿ ರೀ ಓರ್ ಮಂಡಾಳ ಒಗ್ಗರ್ನಿ ತಿಂದೀನಿ ಅವ ಉಪ್ಪಿಟ್ಟು ತಿಂದ ನಾ ಮಂಡಾಳ ಒಗ್ಗರ್ನಿ ತಿಂದೆ ಚಿರ್ಮುರ್ ಸೊಸಲ ಏನ್ರಿ ಯಾವ್ರವ್ರಿ ಎಷ್ಟು ವರ್ಷ ಆತು ಮಾಡಕತ್ರಿ ದಾಸವ್ರಿ 10 ವರ್ಷ ಆಗತ್ತೇನ್ರಿ ಎರಡು ದಿವಸ ಆತ್ರಿ ಈಗ ಸ್ಟಾರ್ಟ್ ಮಾಡಿ ಹ್ಞೂ ರೀ ಇನ್ನೂ 2 ದಿವಸ ಸ್ಟಾರ್ಟ್ ಇರತ್ರಿ ಹೌದೇನ್ರಿ ಹ್ಞೂ 24 ತಾಸು ಚಲೋ ಇರ್ತೀರ 24 ತಾಸು ಹ್ಞೂ ರೀ ಏಯ್ ಏನೋ ಅಪ್ಪ ನಾ ಇಲ್ಲೇ ಅದೇನ್ರಿ ಟೇಸ್ಟ್ ಹೇಳ್ರಿ ರಿವ್ಯೂ ಮಾಡ್ರಿ ರಿವ್ಯೂ ಮಾಡ್ರಿ ಫುಡ್ ರಿವ್ಯೂ ಮಾಡ್ರಿ ಇದು ಉಪ್ಪಿಟ್ಟು ಅಜ್ಜದ ಸುಸಲಾ ರೀ ಭಕ್ತರಿಂದ ಉಪ್ಪಿಟ್ಟ ಸೇವೆ ಹಾಗೂ ಚುಮ್ಮೂರು ಸೇವೆ ಸುಸಲಾ ಸೇವೆ ದ್ರಾಕ್ಷಿ ಸೇವೆ ಮಾಡಿದ್ದಾರೆ ಹಾಗೆ ಸುಸಲಾ ಹಾಗೂ ಚುಮ್ಮುರಿ ಸಖತ್ತಿದೆ ಸುಸಲಾ ಅಪ್ಪ ತಗೊಂಡು ಹೋಗ್ಬೇಕ್ರಿ ಕಳೆದ ಏನಂತ ನಮಸ್ಕಾರ ರೀ ಅವ್ರು ಮಾತಾಡ್ರಿ ಹೇಳ್ರಿ ನೀವು ಸ್ವಲ್ಪ ಹೇಳ್ರಲ್ಲ ಇದು ಯಾವ್ರದ್ರಿ ದಾಸವಾಸ ಇದನ್ರಿ ಹ್ಞೂ ರೇಟ್ ವರ್ಷದಿಂದ ಮಾಡಕತ್ತೀರಿ ಎಷ್ಟು ವರ್ಷ ಏ ಅಜ್ಜ ದಾಸೋ ಚಾಲೋ ಎಷ್ಟು ವರ್ಷ ಆತಿದ ಬಾ ಹಿರೇ ಮನುಷ್ಯರ್ದಾರ ಕೇಳಿ ನಮ್ಮ ಮನುಷ್ಯರ್ನ ಯಾರ್ರಿ ಹಿರೇ ಮನುಷ್ಯರ್ದಾರ ನೋಡ್ರಿ ಇವ್ರು ಬರ್ರಿ ಅಜ್ಜಾರ ದಾಸೋ ಚಾಲೋ ಎಷ್ಟು ವರ್ಷ ಆತದ್ರಿ
14 ವರ್ಷ ಆತೇನ್ರಿ ಮತ್ತು ಈಗ ಚಾಲು ಮಾಡಿರಿ ಎಷ್ಟು 3 ದಿನ ಆತೇನ್ರಿ ಹ್ಞೂ ರೀ ನಿಮ್ಮ ಹೆಸರು ಏನು ರಾಜಾರ ಹೌದೇನ್ರಿ ಯೂಟ್ಯೂಬ್ ಚಾನಲ್ ಅದಾರ ಹೇಳ್ರಿ ನಾವು ಸಾವಳಿಗೆರ್ ರೀ ನಮ್ಮ ಕಂಬಿ ಜೊತೆ ಯೂಟ್ಯೂಬ್ ನೋಡ್ಕೊತ ಹೋಗ್ತೀರಿ ಹಂಗೆ ಅಂತ ದಾಸೋ ಎಲ್ಲೆಲ್ಲಿ ಇರ್ತದೆ ಎಲ್ಲ ತೋರ್ಸೋದು ಹೋಗ್ತೀರಿ ಓ ರೀ ಶಾಂತಿನಗರಕ್ಕೆ ಐತೇನ್ರಿ ಇಲ್ಲಿ ಹ್ಞೂ ರೀ ಹ್ಞೂ ರೀ ಹೌದೇನ್ರಿ ಹಾಂ ನಾ ಅಲ್ಲೇ ಹೋಗ್ತೀರಿ ಮತ್ತೆ ನೆಕ್ಸ್ಟಿನ ಮುಂದೆ ಇರ್ತೀರೇನ್ರಿ ಇಲ್ಲಿ ಹಾಂ ಸರಿ ಹ್ಞೂ ರೀ ಧನ್ಯವಾದಗಳು ರೀ ಇದೇ ರೀತಿ ನಿಮ್ಮ ಸೇವಾ ಮುಂದುವರ್ಕೊಂಡು ಹೋಗ್ರಿ ಯಾರು ರೀ ಹೌದೇನ್ರಿ ಹ್ಞೂ ರೀ ಧನ್ಯವಾದಗಳು ರೀ ಇದೇ ರೀತಿ ನಿಮ್ಮ ಸೇವಾ ಮುಂದುವರ್ಕೊಂಡು ಹೋಗ್ರಿ ಅದಷ್ಟು ಏನಾಯ್ತು ರೀ ನಮ್ಮ ಸಾವಳಿಗೆ ರೀ ಜಮಖಂಡಿ ತಾಲೂಕು ಸಾವಳಿಗೆ ರೀ ಸ್ನೇಹಿತರಿಗೆ 10 ಗಂಟೆಗೆ ಐತಿ ರೀ ಮನಗೂಳಿ ವಸ್ತಿ ಬಂದಿರಿ ಮನಗೂಳಿ ಮಧ್ಯಾಹ್ನ ವಸ್ತಿ ರೀ ಕುಂಬಾರ ತೋಟ ನೋಡ್ರಿ ಇದು ಕುಂಬಾರ ತೋಟತ್ತ ಮಧ್ಯಾಹ್ನ ವಸ್ತಿ ಏನೈತಿ ಮನಗೂಳಿ ರೀ ಇಲ್ಲೇನು ಸಂಜೆ 3-4 ತನಕ ಇಲ್ಲಿ ರೆಸ್ಟ್ ಮಾಡಿ ಮುಂದೆ ಪ್ರಯಾಣ ಬೆಳೆಸ್ತೀವಿ ರೀ ಪಾದಯಾತ್ರೆ ರೆಸ್ಟ್ ಮಾಡ್ಯಾರ ನೋಡ್ರಿ ಇಲ್ಲಿ ಮಕ್ಕೊಂಡಾರು ಸ್ನೇಹಿತರೆ ಈಗ ಮಧ್ಯಾಹ್ನ ವಸ್ತಿ ಕುಂಬಾರ ತೋಟದಿಂದ ಈಗ ನಾವು ನೆಕ್ಸ್ಟ್ ನಾವು ಎಲ್ಲಂತೀವಿ ಮನಗೂಳಿಯ ಬಡಿಗೆರ ತೋಟ ಮನಗೂಳಿ ಬಡಿಗೆರ ತೋಟದ ಮನೆ ವಸ್ತಿಗೆ ಹೊಂಟಿ ಸ್ನೇಹಿತರೆ ಇವತ್ತು ರಾತ್ರಿ ವಸ್ತಿ ಏನೈತಿ ಬಡಿಗೆರ ತೋಟದಾಗೈತಿ ಮಧ್ಯಾಹ್ನ ಊಟ ಮಾಡಿಕೊಂಡು ಬೆಳಿಗ್ಗೆ 10 ಗಂಟೆಗೆ ಇಲ್ಲಿ ಕುಂಬಾರ ತೋಟಕ್ಕೆ ಬಂದೀವಿ ರೀ ಅಲ್ಲಿಂದ ಏನೈತಿ 4 ಗಂಟೆವರೆಗೂ ಆರಾಮ್ ತೊಗೊಂಡು ರೆಸ್ಟ್ ಮಾಡಿ ಈಗ ನೆಕ್ಸ್ಟ್ ಏನೈತಿ ಬಡಿಗೆರ ತೋಟಕ್ಕೆ ಹೊಂಟಿ ಸ್ನೇಹಿತರೆ ಇಲ್ಲಿಂದ ಒಂದು ಸುಮಾರು 3 ಕಿಲೋಮೀಟ್ರ್ ಆಕೈತಿ ಮುಂದೆ ನೋಡಿ ಕಂಬಿಗಳು ಹೊಂಟವು ಮ್ಯಾಗಿನ ಹೈವೇ ಅನ್ನೋದು ಹಾಂ ನ್ಯಾಷನಲ್ ಹೈವೇ ಐತ್ರಿ ಮೇಲ್ಗಡೆ ಇರೋದು ಹೈದರಾಬಾದ್ 407 ಹುಮನಾಬಾದ್ 244 ಗುಲ್ಬರ್ಗ 183 ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಮತ್ತು ನಮ್ಮ ಚಾನಲ್ ಹೊಸದಾಗಿ ಬಂದರೆ ಮೊದಲು ಸಬ್ಸ್ಕ್ರೈಬ್ ಆಗಿರಿ. ಮತ್ತೊಂದು ವಿಡಿಯೋಲಿಗೆ ಮತ್ತೆ ಬರ್ತೀನಿ ಅಂತ ಧನ್ಯವಾದಗಳು.